ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ಲೋಪಸಂಧಿಯ ಬಗ್ಗೆ ಚರ್ಚೆ ಮಾಡಿದ್ವಿ. ಅದು ಭಾಗ 1 ಆಗಿತ್ತು. ಈಗ ಭಾಗ 2, ಈ ಲೋಪಸಂಧಿಯ ಮುಂದುವರೆದ ಭಾಗ ಇವತ್ತು ಚರ್ಚೆ ಮಾಡೋಣ. ಮೊದಲ ಲೋಪಸಂಧಿಯನ್ನು ತಿಳ್ಕೊಂಡು ಆಮೇಲೆ ಮುಂದಿನ ಅಕಾರ ಲೋಪಸಂಧಿಯ ಬಗ್ಗೆ ಚರ್ಚೆ ಮಾಡೋಣ. ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದ ಕೊನೆಯ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೆ ಲೋಪಸಂಧಿ ಎನ್ನುವರು. ಪೂರ್ವಪದ ಪ್ಲಸ್ ಉತ್ತರ ಪದ = ಸಂಧಿಪದ. ನಾವು ಹಿಂದಿನ ತರಗತಿಯಲ್ಲಿ ಇದನ್ನು ಲೋಪಸಂಧಿ ಅಂದರೆ ಏನು ಮತ್ತು ಸ್ವರ ಸಂಧಿ ಅಂದರೆ ಏನು ಅದರ ಬಗ್ಗೆ ಅರ್ಥ ಮಾಡ್ಕೊಂಡೇವಿ. ಇವತ್ತಿನ ತರಗತಿಯಲ್ಲಿ ನಾವು ಅಕಾರ ಲೋಪಸಂಧಿ, ಹಿಂದಿನ ತರಗತಿಯಲ್ಲಿ ಉಕಾರ ಲೋಪಸಂಧಿಯ ಬಗ್ಗೆ 25 ಉದಾಹರಣೆ ಸಮೇತ ಚರ್ಚೆ ಮಾಡಿದ್ವಿ. ಇವತ್ತು ಅಕಾರ ಲೋಪಸಂಧಿಯ ಬಗ್ಗೆ ಚರ್ಚೆ ಮಾಡೋಣ. ಅಕಾರ ಲೋಪಸಂಧಿ. ಅವನ ಪ್ಲಸ್ ಊರು ಅವನೂರು. ಅವನ ಪ್ಲಸ್ ಊರು ಅವನೂರು. ಈ ಪೂರ್ವ ಪದದ ಕೊನೆಯ ಸ್ವರ ಅ, ಉತ್ತರ ಪದದ ಮೊದಲ ಸ್ವರ ಉ. ಈ ಅಕಾರ ಲೋಪವಾಗಿ ಉಕಾರ ಬಂದಿದೆ. ಅವನ ಪ್ಲಸ್ ಊರು ಅವನೂರು ಇಲ್ಲಿ ಬಂದಿತ್ತು ನೋಡ್ರಿ. ಅವನೂರು. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಅ ಹೋಗಿ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಏನೈತಿ ಅ ಐತಿ. ಉ ಅದ, ಉ ಸ್ವರ ಅದ. ಇಲ್ಲಿ ಹೊಳ್ಳಿ ಉ ಸ್ವರನ ಬಂದಿತ್ತು ನೋಡ್ರಿ. ಅವನ ಪ್ಲಸ್ ಊರು ಅವನೂರು. ನಿನ್ನ ಪ್ಲಸ್ ಅಡಿಯ ನಿನ್ನಡಿಯ. ಪೂರ್ವ ಪದದ ಕೊನೆಯ ಸ್ವರ ಅ, ಉತ್ತರ ಪದದ ಮೊದಲ ಸ್ವರ ಅ. ಏನು ಬರ್ತಿಲ್ಲಿ ನಿನ್ನ ಅಡಿಯ ನಿನ್ನಡಿಯ. ನಿನ್ನ ಪ್ಲಸ್ ಅಡಿಯ ನಿನ್ನಡಿಯ. ಇಲ್ಲೇನು ಬರ್ತಿಲ್ಲಿ ಅ. ಊರ ಪ್ಲಸ್ ಒಳಗೆ ಊರೊಳಗೆ. ಪೂರ್ವ ಪದದ ಕೊನೆಯ ಸ್ವರ ಅ ಬಂತು. ಉತ್ತರ ಪದದ ಮೊದಲ ಸ್ವರ ಅಕ್ಷರ ಓ. ಇಲ್ಲಿ ಓ. ಊರೊಳಗೆ. ಊರ ಪ್ಲಸ್ ಒಳಗೆ ಊರೊಳಗೆ. ದೇವರ ಪ್ಲಸ್ ಆನೆ ದೇವರಾನೆ. ಇಲ್ಲಿ ಅಕಾರ, ಇಲ್ಲಿ ಆಕಾರ. ಅಕಾರ ಲೋಪವಾಗಿ ಆಕಾರ ಬಂದಿದೆ. ದೇವರ ಪ್ಲಸ್ ಆನೆ ದೇವರಾನೆ. ಆನೆ ರಾ ಒಳಗ ಆದ ಆನೆ. ನೆನಪಿನ ಪ್ಲಸ್ ಅಂಗಳ ನೆನಪಿನಂಗಳ. ಏನು ನೆನಪಿನ ಪ್ಲಸ್ ಅಂಗಳ ನೆನಪಿನಂಗಳ. ಇಲ್ಲಿ ಏನಾಗಿದೆ ಪೂರ್ವ ಪದ ಕೊನೆ ಸ್ವರ ಅ, ಉತ್ತರ ಪದದ ಮೊದಲ ಸ್ವರ ಅ. ಅಕಾರ ಲೋಪವಾಗಿ ನೆನಪಿನ ಪ್ಲಸ್ ಅಂಗಳ ನೆನಪಿನಂಗಳ ಅಕಾರ ಬಂದಿತ್ತು ನೋಡ್ರಿ. ಸ್ವರಕ್ಕೆ ಸ್ವರನ ಬಂದಿತ್ತಿಲ್ಲಿ. ಸ್ವರಕ್ಕೆ ಸ್ವರ ಬಂದ್ರೆ ಅದು ಸ್ವರ ಸಂಧಿ. ಸ್ವರ ಸಂಧಿ ಒಳಗೆ ಯಾವ ಸಂಧಿ ಇದು ಲೋಪಸಂಧಿ. ಲೋಪಸಂಧಿ ಒಳಗೆ ಯಾವುದು ಅಕಾರ ಲೋಪಸಂಧಿ. ಒಬ್ಬ ಪ್ಲಸ್ ಒಬ್ಬ ಒಬ್ಬೊಬ್ಬ. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಏನೈತಿ ಒಬ್ಬ ಅದ. ಉತ್ತರ ಪದದ ಮೊದಲ ಸ್ವರ ಓ ಅದ. ಇಲ್ಲಿ ಅಕಾರ ಲೋಪವಾಗಿ ಓಕಾರ ಬಂದೈತಿ ನೋಡ್ರಿ. ಇಲ್ಲಿ ಒಬ್ಬೊಬ್ಬ ಹಂಗ ಓ ಬಂದೈತಿ. ಇಲ್ಲಿ ಬೋ ಒಳಗ ಓ ಅದ. ನಿಮ್ಮ ಪ್ಲಸ್ ಅಡಿ ನಿಮ್ಮಡಿ. ಇಲ್ಲಿ ಪೂರ್ವ ಪದದಾಗ ಏನೈತಿ ನಿಮ್ಮ ಅ ಪ್ಲಸ್ ಉತ್ತರ ಪದದ ಮೊದಲ ಸ್ವರ ಅ. ಅಕಾರ ಲೋಪವಾಗಿ ಅಕಾರನ ಬಂದೈತಿ. ನಿಮ್ಮಡಿ. ಮ ಒಳಗೇನೈತಿ ಅದ. ಜಗದ ಪ್ಲಸ್ ಇರುವ ಜಗದಿರುವ. ಜಗದ ಅನ್ನುವಂಥ ಪೂರ್ವ ಪದದ ಕೊನೆಯ ಸ್ವರ ಏನೈತಿ ದ ಒಳಗ ಅದ. ಜಗದ ಪ್ಲಸ್ ಇರುವ
ಈಕ್ವಲ್ ಟು ಜಗದಿರುವ. ಪೂರ್ವ ಪದದ ಕೊನೆ ಸ್ವರ ಏನೈತಿ ದ ಒಳಗ ಅ ಅದ. ಉತ್ತರ ಪದದ ಮೊದಲ ಸ್ವರ ಏನೈತಿ ಈ ಅದ. ಅಕಾರ ಲೋಪವಾಗಿ ಈಕಾರ ಬಂದಿದೆ ನೋಡ್ರಿ ಇಲ್ಲಿ. ಜಗದಿರುವ, ಜಗದ ಪ್ಲಸ್ ಇರುವ ಜಗದಿರುವ. ಈರ್ಪ ಪ್ಲಸ್ ಅಗಜಾತೆ, ಈರ್ಪ ಪ್ಲಸ್ ಅಗಜಾತೆ ಈಕ್ವಲ್ ಟು ಈರ್ಪಗಜಾತೆ. ಪೂರ್ವ ಪದದ ಈರ್ಪ ಪ್ಲಸ್ ಅಗಜಾತೆ ಈಕ್ವಲ್ ಟು ಈರ್ಪಗಜಾತೆ. ಇಲ್ಲಿ ಅಕಾರ ಲೋಪವಾಗಿ ಅಕಾರ ಬಂದಿತ್ತು ನೋಡ್ರಿ, ಈರ್ಪಗಜಾತೆ. ನಮ್ಮ ಪ್ಲಸ್ ಊರು ಈಕ್ವಲ್ ಟು ನಮ್ಮೂರು. ಪೂರ್ವ ಪದದ ಕೊನೆ ಸ್ವರ ಏನೈತಿ ಮದಲ್ಲಿ ಅ ಅದ. ಉತ್ತರ ಪದದ ಮೊದಲ ಸ್ವರ ಉ ಅದ. ಅಕಾರ ಲೋಪವಾಗಿ ಉಕಾರ ಬಂದಿದೆ ನಮ್ಮೂರು. ಈ ಮ ಒಳಗ ಉ ಅದ ನೋಡ್ರಿ, ಮೂ ಒಳಗ ಉ ಅದ ನಮ್ಮೂರು. ನಮ್ಮ ಪ್ಲಸ್ ಒಡೆಯ ಈಕ್ವಲ್ ಟು ನಮ್ಮೊಡೆಯ. ಇಲ್ಲೇನಿದೆ ನಮ್ಮ, ಇಲ್ಲಿ ಪೂರ್ವ ಪದ ಕೊನೆ ಸ್ವರ ಅ, ಇಲ್ಲಿ ಉತ್ತರ ಪದದ ಮೊದಲ ಸ್ವರ ಓ. ಅಕಾರ ಲೋಪವಾಗಿ ಓಕಾರ ಬಂದಿದೆ ನಮ್ಮೋ ಮೋ ಓ ನಮ್ಮೊಡೆಯ. ಬೆಳಕಿನ ಪ್ಲಸ್ ಒಡಲು ಬೆಳಕಿನೊಡಲು. ಬೆಳಕಿನ ಅಕಾರ ಲೋಪವಾಗಿ ಓಕಾರ ಬಂದಿದೆ ಬೆಳಕಿನೋ ಬೆಳಕಿನೊಡಲು. ಬೇವಿನ ಪ್ಲಸ್ ಎಸಳಂಗ ಬೇವಿನೆಸಳಂಗ. ಅಕಾರ ಲೋಪವಾಗೈತಿ. ಪೂರ್ವ ಪದದ ಕೊನೆ ಸ್ವರ ಅ ಅದ. ಉತ್ತರ ಪದದ ಮೊದಲ ಸ್ವರ ಎ ಅದ. ಅಕಾರ ಲೋಪವಾಗಿ ಏಕಾರ ಬಂದಿದೆ ಬೇವಿನೆಸಳಂಗ ಬೇವಿನೆಸಳಂಗ. ಸಾಹಸದ ಪ್ಲಸ್ ಆಡಂಬರ ಸಾಹಸದಾಡಂಬರ. ಸಾಹಸದ ಅಕಾರ ಕೊನೆ ಸ್ವರ ಪೂರ್ವ ಪದದ ಕೊನೆ ಸ್ವರ ಅ. ಉತ್ತರ ಪದದ ಮೊದಲ ಸ್ವರ ಆ. ಅಕಾರ ಲೋಪವಾಗಿ ಆಕಾರ ಬಂದಿದೆ ಸಾಹಸದಾಡಂಬರ. ಪರಿಮಳದ ಪ್ಲಸ್ ಉದಕ ಈಕ್ವಲ್ ಟು ಪರಿಮಳದುದಕ. ಪರಿಮಳದ ಅನ್ನೋದು ಪೂರ್ವ ಪದ, ಉದಕ ಅನ್ನೋದು ಉತ್ತರ ಪದ. ಪರಿಮಳದ ದ ಪೂರ್ವ ಪದ ಕೊನೆ ಸ್ವರ ಅ. ಉತ್ತರ ಪದದ ಮೊದಲ ಸ್ವರ ಎ ಉ. ದ ಅಕಾರ ದ ಒಳಗ ಅದ. ಅಕಾರ ಲೋಪವಾಗಿ ಉಕಾರ ಬಂದಿದೆ ಪರಿಮಳದುದಕ ಪರಿಮಳದುದಕ. ಸಂಧಿ ಪದದಲ್ಲಿ ಹೂ ಬಂದದ. ಅಕಾರ ಲೋಪವಾಗಿ ಉಕಾರ ಬಂದಿದೆ ನೋಡಿ ಸಂಧಿ ಪದದಲ್ಲಿ. ಭೋಗದ ಪ್ಲಸ್ ಅಕ್ಕರದ ಈಕ್ವಲ್ ಟು ಭೋಗದಕ್ಕರದ. ಇಲ್ಲೇನಿದ ಪೂರ್ವ ಪದದ ಕೊನೆ ಸ್ವರ ಅ ಅದ. ದ ಒಳಗೇನಿದ ಅ ಅದ. ಉತ್ತರ ಪದದಲ್ಲಿ ಮೊದಲ ಸ್ವರ ಅ ಅದ. ಅಕಾರ ಲೋಪವಾಗಿ ಅಕಾರನ ಬಂದಿದೆ ಭೋಗದಕ್ಕರದ. ಸಿಲ್ಕಿದ ಪ್ಲಸ್ ಅನಾತರಂ ಈಕ್ವಲ್ ಟು ಸಿಲ್ಕಿದನಾತರಂ. ಇಲ್ಲಿ ಅಕಾರ ದ ಒಳಗ ಅದ. ಉತ್ತರ ಪದದಲ್ಲಿ ಮೊದಲ ಸ್ವರ ಅ ಅದ. ಅಕಾರ ಲೋಪವಾಗಿ ಅಕಾರ ಬಂದಿದೆ ಸಿಲ್ಕಿದ ನಾತರು ದ ಬಂದಿದೆ ನೋಡ್ರಿ. ಸ್ವರ್ಗದ ಪ್ಲಸ್ ಒಳಗಿನ ಈಕ್ವಲ್ ಟು ಸ್ವರ್ಗದೊಳಗಿನ. ಇಲ್ಲಿ ಪೂರ್ವ ಪದದ ಕೊನೆ ಸ್ವರ ಅ ಬಂದದ. ಉತ್ತರ ಪದದ ಮೊದಲ ಸ್ವರ ಓ ಬಂದದ. ದಕಾರ ಲೋಪವಾಗಿ ಓಕಾರ ದದಲ್ಲಿ ಅಕಾರ ಇದೆ. ಅಕಾರ ಲೋಪವಾಗಿ ಓಕಾರ ಬಂದಿದೆ ಸ್ವರ್ಗದೊಳಗಿನ. ದೋ ಒಳಗ ಓದ ಸ್ವರ್ಗದೊಳಗಿನ. ಇನ್ನು ಈಗ ಈಕಾರ ಲೋಪ ಸಂಧಿ ಬಗ್ಗೆ ಚರ್ಚೆ ಮಾಡೋಣ.
ಈಕಾರ ಲೋಪಸಂಧಿ. ಉದಾಹರಣೆ ಎಲ್ಲಿ ಪ್ಲಸ್ ಇಂದ ಈಕ್ವಲ್ ಟು ಎಲ್ಲಿಂದ. ಇಲ್ಲಿ ನೋಡ್ರಿ, ಯಾವಾಗಲೂ ಈ ಲೋಪಸಂಧಿ ಮಾಡುವಾಗ ಸ್ವರಕ್ಕೆ ಸ್ವರನ ಬರಬೇಕು. ಈ ಎಲ್ಲಿ ಅನ್ನೋ ಪೂರ್ವಪದ ಕೊನೆ ಸ್ವರ ಏನೈತಿ ಈ ಅದ. ಉತ್ತರ ಪದ ಮೊದಲ ಸ್ವರ ಏನೈತಿ ಈ ಅದ. ಈಕಾರಕ್ಕೆ ಈಕಾರ ಹೋಗಿ ಈಕಾರನ ಬಂದಿದೆ ನೋಡ್ರಿ. ಎಲ್ಲಿಂದ, ಎಲ್ಲಿ ಪ್ಲಸ್ ಇಂದ ಎಲ್ಲಿಂದ ಮತ್ತು ವಾಪಸ್ ಈನ ಬಂತು. ಈಕಾರ ಲೋಪವಾಗಿ ಈಕಾರ ಬಂತು. ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ. ಈ ಪೂರ್ವ ಪದದ ಕೊನೆ ಸ್ವರ ಈ, ಉತ್ತರ ಪದದ ಮೊದಲ ಸ್ವರ ಅ. ಈಕಾರ ಲೋಪವಾಗಿ ಅಕಾರ ಬಂದಿದೆ. ಅಲ್ಲಲ್ಲಿ ಲ ಒಳಗೇನೈತಿ ಅ ಅದ. ಎಲ್ಲಿ ಪ್ಲಸ್ ಎಲ್ಲಿ ಈಕ್ವಲ್ ಟು ಎಲ್ಲೆಲ್ಲಿ. ಇಲ್ಲಿ ಪೂರ್ವ ಪದದ ಕೊನೆ ಸ್ವರ ಈ, ಉತ್ತರ ಪದದ ಮೊದಲ ಸ್ವರ ಎ. ಈಕಾರ ಲೋಪವಾಗಿ ಏಕಾರ ಬಂದಿದೆ. ಎಲ್ಲೆಲ್ಲಿ ಎಲ್ಲೆಲ್ಲಿ. ಈ ಕ್ಲಾಸ್ ನಿಮಗೆ ಅರ್ಥ ಆಗಿದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತುಂಬ ಥ್ಯಾಂಕ್ ಯು.